ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಆರ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೇಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಮೆಚುರಿಟಿ. ನಮ್ಮ ಪರ್ಸ್ಪೆಕ್ಟಿವ್ ಪ್ರಕಾರ ಬೇರೆ ಬೇರೆ ಮೀನಿಂಗ್ ಕೊಡ್ಬೋದು ಮೆಚುರಿಟಿ ಬಗ್ಗೆ. ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಒಂದು ಕನ್ನಡ ರೀಲ್ ಬಂತು ಮೆಚುರಿಟಿ ಬಗ್ಗೆ. ಅದರ ಲೈನ್ಸ್ ಈ ತರ ಇತ್ತು: ಮೆಚುರಿಟಿ ಅಂದ್ರೆ ಇದೆ ಅನ್ಸುತ್ತೆ, ನಿಮ್ಮವ್ರು ಏನೇ ಮಾಡಿದ್ರು ತಟ್ಟೆ ಇರೋ ಸ್ಥಿತಿ ತಲುಪೋದು, ಎಲ್ಲಾ ಗೊತ್ತಿದ್ದು ಏನು ಅನಿಸದೇ ಇರೋದು, ಏನು ಅನಿಸ್ಬೇಕು ಅದು ಗೊತ್ತಾಗ್ತಿಲ್ಲ, ಇದೇ ಮೆಚುರಿಟಿ ಅಂತ. ಸೊ ನಾವು ನಮ್ಮ ಲೈಫ್ ನಲ್ಲಿ ಮೆಚೂರ್ ಆಗಿ ಕೆಲವೊಮ್ಮೆ ಬಿಹೇವ್ ಮಾಡ್ಬೇಕಾಗತ್ತೆ. ಮೆಚುರಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ನಲ್ಲಿ. ಸೊ ಇದಕ್ಕೋಸ್ಕರ ನಾನು ಕೆಲವೊಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೇನೆ, ಯಾವ ರೀತಿ ನಾವು ಮೆಚೂರ್ ಆಗಿ ಥಿಂಕ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಮೆಚುರಿಟಿಯಿಂದ ನಮ್ಮ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅಂತ. ಸೊ ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಎಲ್ಲವನ್ನು ಜನರ ಹತ್ರ ಶೇರ್ ಮಾಡ್ತೇವೆ. ಎಸ್, ನಾವು ನಮ್ಮ ಸ್ಟ್ರಗಲ್ಸ್ ಆಗ್ಲಿ ಅಥವಾ ಸಕ್ಸಸ್ ಆಗ್ಲಿ ನಾವು ಜನರ ಹತ್ರ ಶೇರ್ ಮಾಡೇ ಮಾಡ್ತೇವೆ. ಎಷ್ಟೇ ನಾವು ಇಂಟ್ರೋವರ್ಟ್ ಆಗಿದ್ರು ಕೆಲವೊಮ್ಮೆ ಆದ್ರೂ ಶೇರ್ ಮಾಡೇ ಮಾಡ್ತೇವೆ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಶೇರ್ ಮಾಡಿದಂತ ವ್ಯಕ್ತಿ ತಗೊಳ್ಳೋದು ಹೇಗೆ ಇರುತ್ತೆ, ಸಾಕಷ್ಟು ಬಾರಿ ಅವರು ಓಕೆ ಅಂತ ಕೇಳಿ ಬಿಟ್ಬಿಡ್ತಾರೆ. ಅದ್ರಲ್ಲೂ ಕೆಲವೊಂದು ಜನ ಸಕ್ಸಸ್ ಬಗ್ಗೆ ಏನಾದ್ರೂ ನಾವು ಶೇರ್ ಮಾಡಿದ್ರೆ ಆದಷ್ಟು ಬೇಗ ಈ ವ್ಯಕ್ತಿಯನ್ನ ಫೀಲ್ ಮಾಡ್ಬೇಕು ಅನ್ನೋರೇ ಜಾಸ್ತಿ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಸ್ಟಾಪ್ ಟೆಲ್ಲಿಂಗ್ ಪೀಪಲ್ ವಾಟ್ಸ್ ಗೋಯಿಂಗ್ ಆನ್ ಇನ್ ಯೋರ್ ಲೈಫ್. ಸೆಕೆಂಡ್ ಟಿಪ್ ಏನಪ್ಪಾ ಅಂದ್ರೆ, ನಾವು ನಮ್ಮ ಫ್ರೆಂಡ್ಸ್ ಅನ್ನು ಚೂಸ್ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಚೂಸ್ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್ಗೆ ನಾನೀಗ ಸ್ಟೂಡೆಂಟ್ ಅಂತ ಥಿಂಕ್ ಮಾಡಿದ್ರೆ, ಕೆಲವೊಂದಷ್ಟು ಜನ ಇರ್ತಾರೆ ಅವರು ರ್ಯಾಂಕ್ ಸ್ಟೂಡೆಂಟ್ಸ್, ಅಂದ್ರೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸೋರು, ಅಂಡ್ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸ್ ಬಂಕ್ ಮಾಡೋರು. ಸೊ ನಾನೀಗ ವೈಸ್ಲಿ ಚೂಸ್ ಮಾಡಿದ್ರೆ, ಕಲಿಯೋರ ಜೊತೆ ಹೋದ್ರೆ ನನ್ಗೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನಾನ್ ಕೂಡ ಒಂದು ಬೆಟರ್ ಪರ್ಸನ್ ಆಗ್ಬೋದು. ಸೊ ನಾನು ಈ ಕ್ಲಾಸ್ ಬಂಕ್ ಮಾಡೋರ್ ಜೊತೆ ಫ್ರೆಂಡ್ಶಿಪ್ ನಡೆಸಿದ್ರೆ ನಾನ್ ಕೂಡ ಅವ್ರ ಜೊತೆ ಸೇರಿ ಕ್ಲಾಸ್ ಬಂಕ್ ಮಾಡ್ತೇನೆ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಅನ್ನ ಚೂಸ್ ಮಾಡ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಅವರು ನಮ್ಮನ್ನು ಬೆಟರ್ ಪರ್ಸನ್ ಕೂಡ ಮಾಡ್ಬೋದು ಅಥವಾ ವರ್ಸ್ ಪರ್ಸನ್ ಕೂಡ ಮಾಡ್ಬೋದು. ಸೊ ಚೂಸ್ ವೈಸ್ಲಿ ಟು ಬಿಕಮ್ ಅ ಬೆಟರ್ ಪರ್ಸನ್. ಸೊ ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ಇದ್ದದ್ರಲ್ಲೇ ಖುಷಿ ಪಡೋದು. ನಮ್ಮಂತ ಮಿಡಿಲ್ ಕ್ಲಾಸ್ ಜನರು ಸಕ್ಸಸ್ಫುಲ್ ಜನರನ್ನು ನೋಡಿ ಅಥವಾ ಆಡಿ ಕಾರ್, BMW ಕಾರನ್ನೆಲ್ಲ ನೋಡಿ, ಓ ನಮ್ಮ ಹತ್ರ ಇದ್ದಿದ್ರು ಹೇಗಿರ್ತಿತ್ತಲ್ವಾ ನಮ್ಮ ಲೈಫ್, ನಾವು ಬೇರೆಯವರ ಲಕ್ಸುರಿ ಥಿಂಗ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಮನೆ ಎಲ್ಲ ನೋಡಿದಾಗ ಆಸೆ ಪಡೋದು ಉಂಟು. ಸೊ ಆಸೆ ಪಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ, ಆದ್ರೆ ಬೇರೆಯವರ ಸಕ್ಸಸ್ ಕಂಡು ಅಸೂಹೆ ಪಡೋದ್ರಲ್ಲಿ ತಪ್ಪಿದೆ. ನಾವು ಬೇರೆಯವರ ಸಕ್ಸಸ್ ಬಗ್ಗೆ ಏನು ಹೇಳ್ಬಾರ್ದು, ನಾವು ಸಕ್ಸಸ್ಫುಲ್ ವ್ಯಕ್ತಿ ಆಗೋದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಇನ್ನರ್ ಪೀಸ್ ಅಥವಾ ನೆಮ್ಮದಿ ಅನ್ನೋದು ಎಲ್ಲಕ್ಕಿಂತ ಮುಖ್ಯ. ಸೊ ಇದ್ದದ್ರಲ್ಲಿ ಖುಷಿ ಪಟ್ಟು ವಿ ನೀಡ್ ಟು ಲಿವ್ ಇನ್ ಅ ಮೂಮೆಂಟ್. ಸೊ ದ ಫೋರ್ತ್ ಪಾಯಿಂಟ್ ಇಸ್, ನಾವು ನಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ಬೇರೆಯವರನ್ನು ಕಂಟ್ರೋಲ್ ಮಾಡೋದು. ಓಕೆ, ನಾವು ಬೇರೆಯವರನ್ನು ಕಂಟ್ರೋಲ್ ಮಾಡಿದ ತಕ್ಷಣ ಓಕೆ ನಮ್ಮ ಹತ್ರ ದೊಡ್ಡ ಪವರ್ ಇದೆ, ನಾನು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾ ಇದ್ದೇನೆ, ನನ್ನ ಹತ್ರನೇ ಶಕ್ತಿ ಇರೋದು, ನನ್ನ ಹತ್ರನೇ ಪವರ್ ಇರೋದು ಅಂತ ಥಿಂಕ್ ಮಾಡ್ತೇವೆ. ನಾವು ನಮ್ಮ ಆಂಗರ್ ಇಶ್ಯೂಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದೇ ನಿಜವಾಗ್ಲೂ ದೊಡ್ಡ ಪವರ್. ಅದನ್ ಬಿಟ್ಟು ಬೇರೆಯವರನ್ನು ಕಂಟ್ರೋಲ್ ಮಾಡೋದಲ್ಲ. ಸೊ ದ ಫಿಫ್ತ್ ಅಂಡ್ ದ ಲಾಸ್ಟ್ ಟಿಪ್ ಏನಪ್ಪಾ ಅಂದ್ರೆ, ನಾವು ಯಾರಾದ್ರೂ ನಮ್ಗೆ ಅವಮಾನ ಮಾಡಿದಾಗ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ಸೊ ಬ್ರೀಫ್ ಆಗಿ ಹೇಳೋದಾದ್ರೆ, ನಾವು ನಮ್ಮ ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಆಂಗರ್ ಅನ್ನ ಕಂಟ್ರೋಲ್ ಮಾಡೋದು, ನಾವು ತಾಳ್ಮೆಯಿಂದ ಇರೋದು ತುಂಬಾನೇ ಇಂಪಾರ್ಟೆಂಟ್. ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಈ ಒಂದು ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿಕೊಡ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಾಮೆಂಟ್, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.